ಹಾಯ್ ಎಲ್ಲ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಶ್ರೀ ಬ್ಲಾಗ್ಸ್ ಕನ್ನಡ. ಎಲ್ಲರೂ ಹೆಂಗಿದ್ದೀರಿ? ಎಲ್ಲರೂ ಚೆನ್ನಾಗಿದ್ದೀರಿ ಅಂತ ಭಾವಿಸ್ತಾ ನೋಡ್ರಿ. ಇವತ್ತಿನ ವಿಡಿಯೋದಾಗ ಸಿಂಪಲ್ಲಾಗಿ ಒಂದು ಬಾದಾಮ್ ಮಿಕ್ಸ್ ಪೌಡರ್ ಮಾಡೋದನ್ನು ತೋರಿಸ್ಕೊಡ್ತೇನೆ ರೀ. ಭಾಳ ಈಸಿ ಅಂತಲೇ ಹೇಳ್ಬೋದು. ಮಾರ್ಕೆಟ್ ಒಳಗೆಲ್ಲ ಸಿಗ್ತಾವ್ರಿ, ಬಟ್ ಅದೆಲ್ಲ ಅಷ್ಟು ಪ್ಯೂರ್ ಅಂತ ಹೇಳೋಕ್ಕಾಗಲ್ಲ. ಹಾಗಾಗಿ ಮನೆಯೊಳಗೆ ಹೆಲ್ದಿಯಾಗೆ ಮಾಡ್ಕೊಳೋಣ ಬರ್ರಿ. ಇವಾಗ ನಾನು ಫಸ್ಟ್ ಬಿಸಿನೀರು ಕಾಯ್ಲಿಕ್ಕೆ ಇಟ್ಟಿದ್ದೆ ರೀ. ಅದಕ್ಕಾದ್ಮೇಲೆ ಒಂದು ಬಟ್ಲಷ್ಟು ನಾನು ಬಾದಾಮ್ ಹಾಕ್ಕೊತೇನೆ ರೀ. 1 ನಿಮಿಷದಷ್ಟು ಬಿಡ್ಬೇಕು ರೀ. ಇಷ್ಟು ಸಿಪ್ಪಿ ಕೀಳಕ್ಕೆ ಬರ್ಬೇಕು ರೀ, ಅಲ್ಲಿವರೆಗೂ ಅಷ್ಟೇ ಸಾಕು. ಭಾಳ ಎಲ್ಲ ಕುದಿಸ್ಲಿಕ್ಕೆ ಹೋಗ್ಬೇಡ್ರಿ. ಇವಾಗ ನಾನೆಲ್ಲ ಸೋಸ್ಕೊಂಡು ಒಂದ್ಸಲ ಆಯ್ತು ತಣ್ಣೀರಿಂದ ಚಲೋ ವಾಶ್ ಮಾಡ್ಕೊತೇನೆ ರೀ. ಇದು ಕಂಪ್ಲೀಟಾಗಿ ಕೂಲ್ ಆಗಬೇಕು. ಇಲ್ಲಿಗೆ ಇದು ಕುಕ್ಕಿಂಗ್ ಪ್ರೊಸೆಸ್ ನಿಲ್ತೈತೆ ರೀ. ಇದು ನೋಡಿರಿ ಇಷ್ಟು ಈಸಿಯಾಗಿ ಸಿಪ್ಪೆ ಬರ್ತಾಯಿದೆ ಅಂತ. ಈ ಥರ ಎಲ್ಲ ಒಂದೊಂದಾಗಿ ನಾನು ಎಲ್ಲ ಸಪ್ರೇಟ್ ಮಾಡಿ ಇಟ್ಕೊತೇನೆ ರೀ. ನೀವು ಇದು ಡ್ರೈ ಆಗಿ ಮಾಡ್ಕೊಂಡ್ರೆ ಅಷ್ಟು ಸರಿ ಬರಲ್ಲ ರೀ. ಈ ಥರ ಒಂದು ಸಲ ಸಿಪ್ಪಿ ತೆಗೆದು ಮಾಡಿದ್ರೆ ಮಾತ್ರ ಚಲೋ ಬರ್ತೈತೆ ರೀ ಟೇಸ್ಟ್. ಇಲ್ಲಾಂದ್ರೆ ಸಿಪ್ಪಿ ಬಾಯೊಳಗೆ ಸಿಗ್ತೈತಿ. ಹಾಗಾಗಿ ಈಗ ನಾನೆಲ್ಲ ಇದನ್ನ ಡ್ರೈ ಮಾಡ್ಕೊತೇನೆ ರೀ. ಕಂಪ್ಲೀಟಾಗಿ ಇದು ಬಿಟ್ಬಿಡ್ತೇನೆ ರೀ. 1 ಅವರ್ ಆದರೂ ಕಂಪ್ಲೀಟಾಗಿ ಡ್ರೈ ಆಗಲಿ, ಅಥವಾ ಫ್ಯಾನಿನ ಕೆಳಗಾದರೂ ಹಾಕ್ಬೋದು, ಸ್ವಲ್ಪ ಬಿಸಿಲಿಗಾದರೂ ಬಿಡ್ಬೋದು ರೀ. ಈ ಥರ ಇವಾಗ 1 ಬಟ್ಲು ಬಂದಿದೆ ನೋಡ್ರಿ. ಇದನ್ನು ಚಲೋ ಹುರ್ಕೊತೇನೆ ರೀ. ಲೋ ಫ್ಲೇಮ್ ಒಳಗೆ ಇಟ್ಟು ಹುರ್ಕೋಬೇಕಾಗ್ತೈತೆ ರೀ. ಮತ್ತು ಇದಕ್ಕೆ ರೀ ಒಂದು 15ರಿಂದ 16 ಗೋಡಂಬಿ ಕೂಡ ಹಾಕೊತಾ ಇದ್ದೇನೆ ರೀ. ಒಂದು 6 ಏಲಕ್ಕಿ ತೊಗೊಂಡೇನಿ ರೀ. ಫ್ಲೇವರ್ ಚಲೋ ಬರ್ತೈತೆ ಅಂತ. ಇದಕ್ಕೆ ಬೇಕಾದ್ರೆ ಪಿಸ್ತಾ ಕೂಡ ಆ್ಯಡ್ ಮಾಡ್ಕೋಬೋದು ರೀ. ಜಸ್ಟ್ ಫಾರ್ ಆಪ್ಷನಲ್ ರೀ. ಇದು ಬಾದಾಮಿಂದ ಕೂಡ ಮಾಡ್ಕೋಬೋದು ನೀವು. ಅದು ಕೂಡ ಚಲೋ ಬರ್ತೈತೆ ರೀ. ಈ ಥರ ನಾನು 1 ಅವರ್ ಆದರೂ ರೆಸ್ಟ್ ಮಾಡೋಕೆ ಬಿಟ್ಬಿಡ್ತೇನೆ ರೀ. ಕಂಪ್ಲೀಟಾಗಿ ಕೂಲ್ ಆಗ್ಬೇಕು ರೀ. ಇದು ನೀವು ಬಿಸಿದಾಗ ಹಾಕಿದ್ರೆ ಆಯಿಲ್ ಥರ ಬಿಟ್ಬಿಡ್ತೈತೆ ರೀ. ಹಾಗಾಗಿ ಪೌಡರ್ ಆಗಲ್ಲ. ಯಾವಾಗಲೂ ಒಂದಿನ ನೆನ್ಪಿಟ್ಕೋಬೇಕಂದ್ರೆ ಈ ಥರ ನೀವೇನಾದರೂ ಪೌಡರ್ ಥರ ಮಾಡಬೇಕಂದ್ರೆ ಪಲ್ಸ್ ಮೋಡ್ ಒಳಗೆ ಹಾಕಬೇಕಾಗ್ತದೆ ರೀ. 3 ಟೇಬಲ್ ಸ್ಪೂನಷ್ಟು ಶುಗರ್ ಆ್ಯಡ್ ಮಾಡ್ತಾ ಇದ್ದಾರೆ ಅಂದರೆ ಇದು ಗ್ರೈಂಡ್ ಆಗೋಕ್ಕೆ ಹೆಲ್ಪ್ ಮಾಡ್ತೈತಿ. ಹಾಗಾಗಿ ಶುಗರ್ನ ಈ ಥರ ಯೂಸ್ ಮಾಡ್ತಾ ಇದ್ದೀನಿ. ಮತ್ತು ಒಂದು 6 ಏಲಕ್ಕಿ ಅಂದರೆ ಅದು ಕೂಡ ಹಾಕ್ಕೊತಾ ಇದ್ದೀನಿ. ಇವಾಗ ಸಿಪ್ಪೆ ತೆಗೆದು ಒಂದು 1/2 ಟೇಬಲ್ ಸ್ಪೂನಷ್ಟು ಅರಿಶಿಣ ಪುಡಿ ರೀ. ಬೇಕಾದ್ರೆ ನೀವು ಕೇಸರಿ ಕೂಡ ಹಾಕ್ಕೋಬೋದು. ನಾನಿಲ್ಲಿ ಫುಡ್ ಕಲರ್ ಏನು ಯೂಸ್ ಮಾಡ್ತಾ ಇಲ್ಲ. ಜಸ್ಟ್ ಇದು ಅರಿಶಿಣ ಪುಡಿಯಿಂದನ ಅದರಿಂದ ಕೂಡ ಭಾಳ ಹೆಲ್ತ್ ಬೆನಿಫಿಟ್ಸ್ ಅದಾವ ರೀ. ಹಾಗಾಗಿ ಅದು ಕೂಡ ಆ್ಯಡ್ ಮಾಡ್ತಾ ಇದ್ದೀನಿ. ಇದನ್ನು ನೀವು 1 ಮಂತ್ವರೆಗೂ ಸ್ಟೋರ್ ಮಾಡ್ಕೊಂಡು ಇಟ್ಕೋಬೋದು. ಈಗ ನಾನು ಇದನ್ನು 1.5 ಟೇಬಲ್ ಸ್ಪೂನಷ್ಟು ನಾನು ಬಾದಾಮ್ ಮಿಕ್ಸ್ ಪೌಡರ್ನ ಆ್ಯಡ್ ಮಾಡಿ ಬಾದಾಮ್ ಮಿಲ್ಕನ್ನು ರೆಡಿ ಮಾಡ್ಕೊತಾ ಇದ್ದೀನಿ. ಬಾದಾಮ್ ಮಿಲ್ಕನ್ನು ನೀವು ಡೈಲಿ ಕುಡಿಯೋದ್ರಿಂದ ಭಾಳಷ್ಟು ಹೆಲ್ತ್ ಬೆನಿಫಿಟ್ಸ್ ಕೂಡ ಅದಾವ ಅಂತಲೇ ಹೇಳ್ಬೋದು ರೀ. ನೀವು ಹಾರ್ಟ್ ಹೆಲ್ತ್ನ ಇಂಪ್ರೂವ್ ಮಾಡ್ತೈತಿ. ಆಮೇಲೆ ಇದು ವಿಟಮಿನ್ ಇ ರಿಚ್ ಇರೋದ್ರಿಂದ ನಿಮ್ಮ ಬೋನ್ ಹೆಲ್ತ್ ಆಯಿತು, ಆಮೇಲೆ ವೆಯ್ಟ್ ಲಾಸ್ನ ಮ್ಯಾನೇಜ್ ಮಾಡ್ತೈತೆ ರೀ. ಆಮೇಲೆ ಸ್ಕಿನ್ ಹೆಲ್ತ್ ಆಯಿತು, ಹೇರ್ ಹೆಲ್ತ್ ಆಯಿತು, ಇಮ್ಯುನಿಟಿನ ಬೂಸ್ಟ್ ಮಾಡ್ತದೆ ಅಂತ ಹೇಳ್ಬೋದು. ಇದನ್ನು ನೀವು ಡೈಲಿ ಟೀ ಕಾಫಿ ಬದಲು ಇದನ್ನು ರಿಪ್ಲೇಸ್ ಮಾಡಿರಿ ಅಂತಲೇ ಹೇಳ್ತೀನಿ. ಇದರಿಂದ ನೀವು ಒಂದು ಪೌಡರಿಂದ ಮಕ್ಕಳಿಗೆ ಸಿರ್ಲ್ಯಾಕ್ ಕೂಡ ಮಾಡ್ಕೋಬೋದು, ಬಾದಾಮ್ ಹಲ್ವಾ ಕೂಡ ಮಾಡ್ಕೋಬೋದು, ಕುಲ್ಫಿ ಕೂಡ ಮಾಡ್ಕೋಬೋದು. ಬಹಳಷ್ಟು ಫುಡ್ನ ಇದರಿಂದ ನೀವು ರೆಡಿ ಮಾಡ್ಕೋಬೋದು. ಹೆಂಗೆ ಬಂದಂತ ಕಮೆಂಟ್ ಮುಖಾಂತರ ತಿಳಿಸ್ರಿ. ಐ ಹೋಪ್ ನಿಮ್ಗೆ ಈ ವಿಡಿಯೋ ಇಷ್ಟ ಆಗೈತಿ ಅಂತ ಅನ್ಕೊತೇನೆ ರೀ. ಇಷ್ಟ ಆದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿರಿ. ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡ್ರಿ. ಮತ್ತೆ ಸಿಗ್ತೇನೆ ರೀ ಇದಕ್ಕಿಂತ ಚಲೋ ವಿಡಿಯೋ ಜೊತೆಗೆ ಅಂತ ಹೇಳ್ತೇನೆ ರೀ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್.